ಲೋಕಾಕಾಶ ಭಾಗ 18 ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ತ್ರಿಲೋಕ ಪೂಜ್ಯ ಕೇವಲಿ ಭಗವಂತರು ಇನ್ನು ಮುಂದೆ ಯಾವ್ಯಾವುದನ್ನು ಹೇಳಿದ್ದಾರೆ ಸ್ವಲ್ಪ ನೋಡೋಣ. ಇಲ್ಲಿ ಸ್ವಲ್ಪ ಒಂದು ಸಣ್ಣ ಸೂಚನೆಯನ್ನು ಕೇಳ್ಕೊಳ್ಳಿ. ಇದು ಈಗ ಶಾಸ್ತ್ರದಲ್ಲಿ ತೋರಿಸಿದ್ದಿದೆಯಲ್ಲ, ಇದು ಶಾಶ್ವತ ಭೋಗಭೂಮಿ ಮತ್ತು ಭರತ ಐರಾವತ ಭೋಗಭೂಮಿಗಳ ವಿಷಯ. ಆದರೆ ಇನ್ನು ಮುಂದೆ ನಡೆಯುವಂಥದ್ದು ನಿಮಗೀಗ ಪ್ರಕರಣ ಭೋಗಭೂಮಿ ಮತ್ತು ಕರ್ಮಭೂಮಿ ರೂಪದಲ್ಲಿ ಬದಲಾಗುತ್ತಿರುವಂಥ ಭೂಮಿಗಳ ಬಗ್ಗೆ ಹೇಳಲಾಗ್ತದೆ ಇನ್ನು ಮುಂದೆ ಇದರೊಳಗಡೆ ಸ್ವಲ್ಪ ನೆನಪಿಗೋಸ್ಕರ ಹೇಳ್ತಾ ಇದ್ದೀನಿ ಕೇಳ್ರಿ. ಭರತ, ಹರಿ, ದೇವಕುರು, ಉತ್ತರಕುರು, ರಮ್ಯಕ, ಹಿರಣ್ಯವತ ಇವು ಶಾಶ್ವತ ಭೋಗಭೂಮಿಗಳು. ಭರತ ಮತ್ತು ಐರಾವತ ಮಾತ್ರ 6 ಕಾಲಗಳಿಂದ ಬದಲಾಗುತ್ತಾ ಇರುತ್ತವೆ. ಇನ್ನೊಂದು ಸೂಚನೆ ನೆನಪಿಟ್ಕೊಳ್ರಿ, ಜಂಬೂದ್ವೀಪದ ಭರತ ಕ್ಷೇತ್ರದ ಆರ್ಯಖಂಡದ ಬಗ್ಗೆ ಇನ್ನು ಮುಂದಿನ ಸಾಕಷ್ಟು ವಿಷಯಗಳನ್ನು ಹೇಳಲಾಗ್ತದೆ, ಸ್ವಲ್ಪ ಗಮನ ಇಟ್ಕೊಳ್ರಿ. ಜಗನ್ಯ ಭೋಗಭೂಮಿ 3ನೇ ಕಾಲದಲ್ಲಿ ಸ್ವಲ್ಪ ಕಡಿಮೆ 1 ಪಲ್ಯೋಪಮದ 8ನೇ ಭಾಗ ಉಳಿದಿರುವಾಗ ಪ್ರತಿಶ್ರುತಿ ಕುಲಕರ ಹುಟ್ಟಿದನು. ಆವಾಗ ಆಷಾಢ ಮಾಸದ ಹುಣ್ಣಿಮೆ ದಿನ ಆಕಾಶದಲ್ಲಿ ಸೂರ್ಯಚಂದ್ರರನ್ನು ಕಂಡು ಭಯಭೀತರಾದಂತಹ ಆರ್ಯ ಜನರಿಗೆ ಅವು ಅನಾದಿ ಕಾಲದಿಂದ ಇವೆ, ನಿಮಗೆ ಈವರೆಗೆ ಕಲ್ಪವೃಕ್ಷಗಳ ಪ್ರಖರ ಬೆಳಕಿನಿಂದ ಕಂಡಿಲ್ಲ. ಕಲ್ಪವೃಕ್ಷ ಈಗ ಮಂದ ಪ್ರಕಾಶದವು ಆದಾಗ ಸೂರ್ಯ ಆದಿ ಕಾಣುತ್ತವೆ ಎಂದು ಹೇಳಿ ಅವರ ಭಯವನ್ನು ನಿವಾರಿಸಿದನು. ಅವನ ನಂತರ ಅನೇಕ ಕೋಟಿ ವರ್ಷ ಕಳೆದಾಗ 2ನೆಯ ಕುಲಕರ ಸನ್ಮತಿ ಹುಟ್ಟಿದನು. ನಕ್ಷತ್ರಗಳನ್ನು ನೋಡಿ ಹೆದರಿದ ಜನರಿಗೆ ಸತ್ಯಾಂಶ ತಿಳಿಸಿದನು. ಅನೇಕ ಕೋಟಿ ವರ್ಷಗಳ ಮುಂದೆ 3ನೆಯ ಕ್ಷೇಮಂಕರ ಕುಲಕರ ಹುಟ್ಟಿದ. ಕ್ರೂರ ತಿರ್ಯಂಚಗಳಿಂದ ಹೇಗೆ ರಕ್ಷಣೆ ಪಡೆಯುವುದು ಹೇಳಿಕೊಟ್ಟ. ನಂತರ 4ನೆಯ ಕ್ಷೇಮಂತರ ಕುಲಕರ ತಿರ್ಯಂಚಗಳನ್ನು ಪಳಗಿಸುವ ಕಲೆಯನ್ನು ಹೇಳಿಕೊಟ್ಟ. ನಂತರ 5ನೆಯ ಸೀಮಂಕರನು ಕಲ್ಪವೃಕ್ಷಗಳ ಸೀಮೆ ನಿರ್ಧರಿಸಿಕೊಟ್ಟನು. 6ನೆಯ ಸೀಮಂತರನು ವೃಕ್ಷಗಳ ಸಾಲುಗಳನ್ನು ತಿಳಿಸಿ ಸೀಮೆ ನಿರ್ಧರಿಸಿದನು. 7ನೆಯ ವಿಮಲವಾಹನನು ಆನೆ ಆದಿ ಚಿರಿಯಂಚುಗಳ ಬೆನ್ನು ಏರಿ ಸವಾರಿ ಮಾಡುವುದನ್ನು ಕಲಿಸಿದನು. 8ನೆಯ ಚಕ್ಷುಷ್ಮನನು ಪುತ್ರ ಪುತ್ರಿಯರನ್ನು ನೋಡಿ ಸಂತೋಷ ಪಡುವುದನ್ನು ಕಲಿಸಿದನು. 9ನೆಯ ಯಶಸ್ವಿ ಕುಲಕರ್ನು ತಮ್ಮ ಸಂತಾನಗಳಿಗೆ ನಾಮಕರಣ ಉತ್ಸವ ಆದಿ 9ನೆಯ ಯಶಸ್ವಿ ಕುಲಕರ್ನು ತಮ್ಮ ಸಂತಾನಗಳಿಗೆ ನಾಮಕರಣ ಉತ್ಸವದ ಉಪದೇಶ ನೀಡಿದನು. 10ನೆಯ ಅಭಿಚಂದ್ರನು ಬಾಲಕರ ರೋದನೆಯನ್ನು ತಡೆಯಲು ಉಪದೇಶ ನೀಡಿದ. 11ನೆಯ ಚಂದ್ರಾಭನು ಶೀತವಾಯುವಿನಿಂದ ರಕ್ಷಣೆ ತಿಳಿಸಿದನು. 12ನೆಯ ಮರುದೇವ ನದಿಗೆ ನೌಕೆ ಏಣಿ ಆದಿಗಳನ್ನು ಹಾಕುವುದು ಹೇಳಿಕೊಟ್ಟನು. 13ನೆಯ ಪ್ರಸೇನಜಿತನು ಜರಾಯುಪಟಲವನ್ನು ದೂರ ಮಾಡುವ ಕ್ರಮವನ್ನು ತಿಳಿಸಿಕೊಟ್ಟನು. 14ನೇ ಸಂಖ್ಯೆಯ ನಾಭಿರಾಯ ಕುಲಕರ ಮಕ್ಕಳ ನಾಭಿ ತುಂಡು ಮಾಡುವ ಉಪದೇಶವನ್ನು ಕೊಟ್ಟನು. ಆ ಸಮಯದಲ್ಲಿ ಕಲ್ಪವೃಕ್ಷ ನಷ್ಟವಾದವು. ಪೃಥ್ವಿಯ ಮೇಲೆ ಸ್ವಾಭಾವಿಕವಾಗಿಯೇ ಅನೇಕ ಪ್ರಕಾರದ ಔಷಧಿ ಗಿಡ ಧಾನ್ಯಾದಿಗಳು ಮಧುರ ರಸಯುಕ್ತ ಫಲಗಳು ಕಾಣಲು ಆರಂಭಿಸಿದವು. ಭಯಭೀತ ಜನರು ನಾಭಿರಾಯನ ಶರಣಕ್ಕೆ ಬಂದರು. ನಾಭಿರಾಯ ಜೀವನ ಉಪಾಯ ಅವರಿಗೆ ತಿಳಿಸಿದನು. ಅವಧಿಜ್ಞಾನ ಅಥವಾ ಜಾತಿ ಸ್ಮರಣದಿಂದ ಸಂಪನ್ನರಿದ್ದರು ಮತ್ತು ಕ್ಷಾಯಿಕ್ ಸಮಯದೃಷ್ಟಿಗಳು ಇದ್ದರು ಈ ಕುಲಕರರು. ಕುಲಕರ, ಕುಲಧರ, ಮನು ಈ 3 ಶಬ್ದ ಸಮಾನಾರ್ಥಕ ಇದೆ. ನೀವು ಎಲ್ಲಿ ಯಾವುದೇ ಶಾಸ್ತ್ರದಲ್ಲಿ ಯಾವುದೇ ಶಬ್ದ ಬಂದರೂ ಇದನ್ನು ನೀವು ಗ್ರಹಿಸಬೇಕು. ಮುಂದೆ ಪುಣ್ಯದ ಉದಯದಿಂದ 63 ಶಲಾಕ ಪುರುಷರು ಉತ್ಪನ್ನರಾದರು.
24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ಬಲಭದ್ರರು, 9 ನಾರಾಯಣ, 9 ಪ್ರತಿನಾರಾಯಣ, ಒಟ್ಟು 63 ಶಲಕ ಪುರುಷರು. ಇದರಲ್ಲಿ 24 ತೀರ್ಥಂಕರರ ಹೆಸರನ್ನು ಹೇಳ್ತೇನೆ. ಋಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭಾ, ಸುಪಾರ್ಶ್ವ, ಚಂದ್ರಪ್ರಭಾ, ಪುಷ್ಪದಂತ, ಶೀತಲ, ಶ್ರೇಯಾಂಸ, ವಾಸುಪೂಜ್ಯ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂತು, ಅರ, ಮಲ್ಲಿ, ಮುನಿಸರತ, ನಮಿ, ನೇಮಿ, ಪಾರ್ಶ್ವ, ವರ್ಧಮಾನ್. 12 ಚಕ್ರವರ್ತಿಗಳು: ಭರತ, ಸಗರ, ಮಘವ, ಸನತ್ಕುಮಾರ, ಶಾಂತಿ, ಕುಂತು, ಅರ, ಸುಭೌಮ, ಪದ್ಮ, ಹರಿಶೇಣ, ಜಯಸೇನ, ಬ್ರಹ್ಮದತ್ತ. 9 ಬಲಭದ್ರರು: ವಿಜಯ, ಅಚಲ, ಸುಧರ್ಮ, ಸುಪ್ರಭ, ಸುದರ್ಶನ, ನಂದಿ, ನಂದಿಮಿತ್ರ, ರಾಮ, ಪದ್ಮ. 9 ನಾರಾಯಣರು: ತ್ರಿಪುಷ್ಟ, ದ್ವಿಪುಷ್ಟ, ಸ್ವಯಂಭೂ, ಪುರುಷೋತ್ತಮ, ಪುರುಷಸಿಂಹ, ಪುಂಡರಿಕ, ದತ್ತ, ಲಕ್ಷ್ಮಣ ಮತ್ತು ಕೃಷ್ಣ. 9 ಪ್ರತಿನಾರಾಯಣರು: ಅಶ್ವಗ್ರೀವ, ತಾರಕ, ಮೇರಕ, ಮಧುಕೇಟವ, ನಿಶುಂಭ, ಬಲಿ, ಪ್ರಹರಣ, ರಾವಣ, ಜರಾಸಂಧ. ಇಲ್ಲೊಂದು ಸೂಚನೆ ಕೇಳ್ರಿ. ತೀರ್ಥಂಕರರು ಯಾವ ಸ್ವರ್ಗದಿಂದ ಬಂದರು, ಮತ್ತು ತಂದೆ ಮತ್ತು ತಾಯಿ, ನಗರ, ಕಾಲ, ಅವರ ಅಂತರ ಕಾಲ, ಆಯು, ಕುಮಾರಕಾಲ, ರಾಜ್ಯಕಾಲ, ತೀರ್ಥಕಾಲ, ಶರೀರದ ವರ್ಣ, ಎತ್ತರ, ದೀಕ್ಷಾಕಾಲ, ಸ್ಥಾನ, ಮುನಿಗಳ ಸಂಖ್ಯೆ, ಸಮೋಷಣದ ವರ್ಣನೆ ಇವೆಲ್ಲ ತಿಳಿಯಲು ಶಾಸ್ತ್ರದ ಪ್ರಕರಣವನ್ನು ಕೊಡುತ್ತೇನೆ. ಸ್ವಲ್ಪ ನೋಡಿಕೊಳ್ಳಿರಿ, ಯಾಕೆಂದರೆ ಅಲ್ಲಿ ನಾನಿಲ್ಲಿ ವಿಸ್ತಾರವಾಗಿ ಹೇಳೋದಕ್ಕಾಗಲ್ಲ, ಅದು ಬಹಳ ದೊಡ್ಡ ವರ್ಣನೆ ಇದೆ. ಆದ್ದರಿಂದ ಚಕ್ರವರ್ತಿಯ ಬಗ್ಗೆ ಕಿಂಚಿತ್ ವರ್ಣನೆ. ಪೂರ್ವಜನ್ಮದಲ್ಲಿ ಮಾಡಿದ ತಪದ ಪ್ರಭಾವದಿಂದ ಆಯುಧ ಶಾಲೆಯಲ್ಲಿ ಚಕ್ರರತ್ನದ ಉತ್ಪತ್ತಿ ಆಗುತ್ತದೆ. ಜಿನದೇವನ ಪೂಜೆಯ ಬಳಿಕ ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ 6 ಖಂಡಗಳನ್ನು ಗೆಲ್ಲುತ್ತಾರೆ. ಗಂಗಾ ನದಿಯ ತಟದಿಂದ ಉಪವನ ತೋರಣದ್ವಾರದಿಂದ ಮುಂದುವರಿದು ಜಲಸ್ತಂಭಿನಿ ವಿದ್ಯೆ ಸಿದ್ಧ ಮಾಡಿಕೊಂಡು ಅಜಿತಂಜೆಯ ರಥವನ್ನು ಏರಿ ಮಗಧ ದೇವನನ್ನು ಗೆದ್ದು ಮುಂದೆ ವರತನು ದೇವನನ್ನು ಸಿಂಧು ನದಿ ವರತನು ದೇವನನ್ನು ಗೆದ್ದು ಸಿಂಧು ನದಿ ಪಕ್ಕ ಬಂದು ಪ್ರಭಾಸ ದೇವನನ್ನು ಗೆದ್ದು ಮುಂದೆ ವಿಜಯಾರ್ಧ ಪರ್ವತದ ತಟ ಸೇರಿ ವೈತಾಡ್ಯ ದೇವನನ್ನು ಗೆದ್ದು ಮುಂದೆ ಕೃತಮಾಲ ದೇವ, ಮುಂದೆ ಖಂಡ ಪ್ರತಾಪ ಗುಹೆಯ ಮೆಟ್ಟಿಲು ಹತ್ತಿ ವಜ್ರ ಕಪಾಟ ತೆರೆಸಿ ಮುಂದೆ ಸಾಗಿ ಮ್ಲೇಚ್ಛ ಖಂಡ ಗೆಲ್ಲುತ್ತಾರೆ. ಮುಂದೆ ಹಿಮವಾನ್ ದೇವನನ್ನು ಗೆದ್ದು ವೃಷಭಗಿರಿಯಲ್ಲಿ ತನ್ನ ಪ್ರಶಸ್ತಿ ಬರೆದು ಮುಂದೆ ಸಾಗಿ ತಿಮಿಶ್ರ ಗುಹೆಯ ಬಾಗಿಲು ತೆರೆಸಿ ಪೂರ್ವ ಮ್ಲೇಚ್ಛ ಖಂಡ ಗೆದ್ದು ಭೂಮಿ ಗೋಚರಿ ರಾಜರನ್ನೆಲ್ಲ ಗೆದ್ದು ಬರುತ್ತಾರೆ. ಇಲ್ಲಿ ಸೂಚನೆ, ಇದು ಚಕ್ರವರ್ತಿಯ ಅತ್ಯಂತ ಸಂಕ್ಷಿಪ್ತದಲ್ಲೇ ಸಂಕ್ಷಿಪ್ತ ವರ್ಣನೆ. ಇದು ಚಕ್ರವರ್ತಿಯ ವರ್ಣನೆ ಬಹಳ ದೊಡ್ಡದಿದೆ. ಅದು ನನಗೆ ಇದು ಕಥಾಭಾಗ ಅಲ್ಲ, ಇದು ಲೋಕಾಕಾಶ ವಿಭಾಗ. ಆದ್ದರಿಂದ ಅದನ್ನ ಹೇಳೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ನನಗೆ. ನೀವು ಮಹಾಶಾಸ್ತ್ರಗಳಿಂದ ತಿಳ್ಕೊಬೇಕು. ಇನ್ನು ಮುಂದೆ ಚಕ್ರವರ್ತಿಯ ಸಂಪತ್ತನ್ನು ಭಾಳ ಸಂಕ್ಷಿಪ್ತದೊಳಗಡೆ ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೀನಿ, 1 ನಿಮಿಷದ ಒಳಗಡೆ. ನೋಡ್ರಿ, ಇಲ್ಲಿ ನೋಡ್ರಿ, ಚಕ್ರವರ್ತಿಯ ಸಂಪತ್ತು ಅಂದರೆ ಕಡಿಮೆಯಿಂದ ಕಡಿಮೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ಇಷ್ಟೇ ಅಂತ ತಿಳಿಬೇಡ್ರಿ, ಇನ್ನೂ ಭಾಳ ಇದೆ. ಚಕ್ರವರ್ತಿಯ ಮುಖ್ಯ ಸಂಪತ್ತುಗಳನ್ನು ಹೇಳ್ತೀನಿ ಕೇಳ್ರಿ. 32,000 ಜನ ರಾಣಿಯರು ಆರ್ಯಖಂಡದವರು, 32,000 ವಿದ್ಯಾಧರರ ಕನ್ಯೆಯರು, 32,000 ಮ್ಲೇಚ್ಛ ರಾಜರ ಮಕ್ಕಳು, ಒಟ್ಟು 96,000 ರಾಣಿಯರು, ಸಾವಿರಾರು ಮಕ್ಕಳು, 32,000 ಗಣಬದ್ಧ ದೇವತೆಗಳು, ವಿವಿಧ ಸ್ವಾದಯುಕ್ತ ಅಡಿಗೆ ಮಾಡುವವರು 360 ಜನ, 14 ರತ್ನಗಳು, 9 ನಿಧಿಗಳು, 32 ಚಾಮರ ಬೀಸುವ ಯಕ್ಷ ದೇವತೆಗಳು, 3.5 ಕೋಟಿ ಬಂಧುವರ್ಗ, 24 ಶಂಖಗಳು, 1 ಕೋಟಿ ನೇಗಿಲು, ಉತ್ತಮ ವಾದ್ಯಗಳು, 3 ಕೋಟಿ ಗೋಮಂಡಲ, 1 ಕೋಟಿ ತಾಳಿಗಳು, 84 ಲಕ್ಷ ಉತ್ತಮ ಜಾತಿಯ ಆನೆಗಳು ಮತ್ತು ಅಷ್ಟೇ ರಥಗಳು, 18 ಕೋಟಿ ಕುದುರೆಗಳು, 84 ಕೋಟಿ ವೀರ ಭಟರು,
ಅನೇಕ ಕೋಟಿ ವಿದ್ಯಾಧರರು ಮತ್ತು 88,000 ಮ್ಲೇಚ್ಛರಾಜರು, 32,000 ಮುಕುಟಬದ್ಧ ರಾಜರು, 32,000 ನಾಟ್ಯ ಶಾಲೆಗಳು, 32,000 ಸಂಗೀತ ಶಾಲೆ, 32,000 ದೇಶಗಳು, 96 ಕೋಟಿ ಗ್ರಾಮಗಳು, 75,000 ನಗರ, 16,000 ಖೇಟ, 24,000 ಕರವಟ, 4,000 ಮಠಂಬ, 48,000 ಪತ್ತನ, 99,000 ದ್ರೋಣಮುಖ, 14,000 ಸಂವಹನ, 56 ಅಂತರ್ದ್ವೀಪ, 700 ಕುಕ್ಷಿ ನಿವಾಸ, 28,000 ದುರ್ಗ, ದಶಾಂಗ ಭೋಗ. ಇದು ಬಹಳ ಸಂಕ್ಷಿಪ್ತದಲ್ಲಿ ಸಂಕ್ಷಿಪ್ತ ವರ್ಣನೆ ಚಕ್ರವರ್ತಿದು. ಈಗ ಒಂದು ಆಶ್ಚರ್ಯ, ಇದು ಶಾಸ್ತ್ರದ ಮಾತು ಅಂತಲ್ಲ, ನಮ್ಮ ನಿಮ್ಮ ಮಾತು. ಇಷ್ಟೆಲ್ಲ ಸಂಪತ್ತು ಇರುವ ಚಕ್ರವರ್ತಿ ಅವನ್ನೆಲ್ಲ ತ್ಯಾಗ ಮಾಡಿ ದಿಗಂಬರ ಮುನಿ ದೀಕ್ಷೆಯನ್ನು ಸ್ವೀಕರಿಸುವನೆಂದರೆ ಇದಕ್ಕೂ ದೊಡ್ಡ ಆಶ್ಚರ್ಯ ಬೇಕೇ? ಏಕೆಂದರೆ ನಾವು ಸಣ್ಣ ಒಂದು ಮನೆಯನ್ನು, ಹಂಚಿನ ಮನೆಯನ್ನು ತ್ಯಾಗ ಮಾಡೋದಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂತ ಮೇಲೆ ಇನ್ನು ಚಕ್ರವರ್ತಿಯ ಮನೋಬಲ, ಪುಣ್ಯ, ತ್ಯಾಗ, ತತ್ವಜ್ಞಾನ ಎಷ್ಟು ಅದ್ಭುತ ಅಲ್ಲವೇ? ಇದು ಚಕ್ರವರ್ತಿಗಳ ಅತ್ಯಂತ ಸಂಕ್ಷಿಪ್ತ ವರ್ಣನೆ ಇಲ್ಲಿ ಹೇಳಿದ್ದಾಗಿದೆ. ಇನ್ನು ಮುಂದೆ ಯಾರು ಮತ್ತೆ ಪ್ರಶ್ನೆ ಮಾಡಬಹುದು, ಯಾಕೆಂದರೆ ನನಗೆ ಇಲ್ಲಿ ಅದು ಭಾಳ ವಿಸ್ತಾರಕ್ಕೆ ಇಲ್ಲಿ ನನಗೆ ಅವಕಾಶ ಇಲ್ಲ. ನನ್ನ ಒಂದು ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಅದು ಪುರಾಣ ವಿಭಾಗದಲ್ಲಿ ಭಾಳ ವಿಸ್ತಾರವಾಗಿ ನಾನು ಹೇಳಿದ್ದೀನಿ. ಯಾರು ಅಕಸ್ಮಾತ್ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡ್ಬೋದು. ಚಕ್ರವರ್ತಿಗೆ 96,000 ರಾಣಿಯರಿದ್ದರೆ ಅವರ ಹೆಸರನ್ನು ಹೇಗೆ ನೆನಪಿಟ್ಕೊಂಡ, ಯಾರ ಹತ್ರ ಎಲ್ಲಿ ಯಾವಾಗ ಹೋಗ್ತಾನೆ, ಅದನ್ನೆಲ್ಲ ಆ ರೀತಿ ಪ್ರಶ್ನೆಗಳಲ್ಲ. ಆ ರೀತಿ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಯಾಕೆಂತಂದರೆ ಅವಂದು ಔದಾರಿಕ ಸಂಬಂಧಿ ವಿಕ್ರಿಯೆ ಇರ್ತದೆ. ಅವನು ಒಂದೇ ಸಲಕ್ಕೆ ಚಕ್ರವರ್ತಿ ತನ್ನ ಶರೀರದ ರೂಪವೇ 96,000 ಶರೀರಗಳನ್ನು ತಯಾರಿಸಲು, ಅಂದರೆ ತಯಾರು ಮಾಡಿ ಹೊರಗಡೆ ಬಿಡಲು ಸಮರ್ಥ ಇರುತ್ತಾನೆ. ಆಯ್ತಿಲ್ಲ? ಆ ಪ್ರಶ್ನೋತ್ತರಗಳು ಅವೆಲ್ಲ ಬಹಳ ದೂರದು. ಇಲ್ಲಿ ಲೋಕಾಕಾಶದ ವಿಷಯದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಆದರೂ ಸುಮ್ಮನೆ ಯಾರಿಗಾರ ಪ್ರಶ್ನೆ ಬರಬಾರ್ದು ಅಂತ ಸುಮ್ಮನೆ ಹೇಳಿದ್ದೀನಿ ಅಷ್ಟೇ. ಇನ್ನು ಮುಂದಿನ ವಿಷಯ ನೋಡೋಣ. ನೂರ 69 ಮಹಾಪುರುಷರು, 24 ತೀರ್ಥಂಕರರು, 24 ತೀರ್ಥಂಕರರ ತಂದೆ, 24 ತೀರ್ಥಂಕರರ ತಾಯಿ, 24 ಕಾಮದೇವ, 14 ಕುಲಕರ, 12 ಚಕ್ರವರ್ತಿ, 11 ರುದ್ರ, 9 ನಾರಾಯಣ, 9 ಪೃಥ್ವಿನಾರಾಯಣ, 9 ಬಲಭದ್ರ, 9 ನಾರದ. ಭರತ ಕ್ಷೇತ್ರದ ಆರ್ಯಖಂಡದಲ್ಲಿ ಪಂಚಮ ಕಾಲದಲ್ಲಿ 1,000 ವರ್ಷಗಳ ನಂತರ ಒಬ್ಬ ಕಲ್ಕಿ ಮತ್ತು 500 ವರ್ಷಗಳು ಕಳೆದಾಗ ಒಬ್ಬ ಉಪಕಲ್ಪಿ ಕಲ್ಕಿ, ಈ ರೀತಿಯಾಗಿ 21 ಕಲ್ಕಿ ಮತ್ತು 21 ಉಪಕಲ್ಕಿ ಆಗುತ್ತಾರೆ. ಇವರಿಂದಾಗಿ ಜಿನಧರ್ಮದ ಅತಿಯಾದ ಹಾನಿ ಆಗುತ್ತದೆ ಮತ್ತು ಚಾಂಡಾಲ, ಶಬರ, ಶಪಚ, ಪುಲಿಂದ, ಲಾಹತ, ಕಿರಾತ ಪ್ರಭೃತಿ, ದೀನ, ಅನಾಥ, ಕ್ರೂರ, ನಾನಾ ಪ್ರಕಾರದ ವ್ಯಾಧಿಯುಕ್ತ, ದುಃಖಿ ಅನೇಕ ಜೀವಗಳ ಉತ್ಪತ್ತಿ ಆಗುತ್ತದೆ. ಧರ್ಮ, ಆಯು, ಎತ್ತರ, ಶಕ್ತಿ ಎಲ್ಲ ಕಡಿಮೆ ಆಗುತ್ತದೆ. ಅಂತ್ಯದಲ್ಲಿ ವಿಷಮ ಸ್ವಭಾವಿ 21ನೆಯ ಕಲ್ಕಿ ಉತ್ಪನ್ನನಾಗುತ್ತಾನೆ. ಅವನ ಸಮಯದಲ್ಲಿ ವೀರಾಂಗದ ದಿಗಂಬರ ಮುನಿ, ಸರ್ವಶ್ರೀ ಆರಿಕ ಮತ್ತು ಅಗ್ನಿದತ್ತ ಅಥವಾ ಅಗ್ನಿಲ ಶ್ರಾವಕ, ಪಂಗುಶ್ರೀ ಹೆಸರಿನ ಶ್ರಾವಿಕೆ 4 ಜೀವ ಮಾತ್ರ ಜಿನಧರ್ಮ ಪಾಲಕರು ಇರುತ್ತಾರೆ. ಕಲ್ಕಿರಾಜನ ಆಜ್ಞೆಯಿಂದ ವೀರಾಂಗದ ಮುನಿಯ ಆಹಾರದ ಪ್ರಥಮ ತುತ್ತನ್ನು ಕರರೂಪದಲ್ಲಿ ವಸೂಲಿ ಮಾಡಲಾಗುತ್ತದೆ. ಮಹಾಮುನಿ ವೀರಾಂಗದರು ಅಂತರಾಯ ಮಾಡಿಕೊಂಡು ಹೊರಟು ಹೋಗುವರು ಮತ್ತು ಅವಧಿಜ್ಞಾನ ಅವರಿಗೆ ಪ್ರಾಪ್ತವಾಗುತ್ತದೆ. ಆವಾಗ ಅವರು ಆರಿಕ, ಶ್ರಾವಕ, ಶ್ರಾವಿಕೆಯನ್ನು ಕರೆದು, ಪಂಚಮಕಾಲದ ಅಂತ್ಯ ಬಂದಿದೆ, ನಮ್ಮೆಲ್ಲರ ಆಯುವು ಕೇವಲ ಇನ್ನು 3 ದಿನ ಮಾತ್ರ ಉಳಿದಿದೆ ಎಂದು ತಿಳಿಸಿ ಸಮಸ್ತ ಪರಿಗ್ರಹ, ಆಹಾರ ಎಲ್ಲ ತ್ಯಾಗ ಮಾಡಿ ಸಮಾಧಿ ಧರಿಸಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಂತ್ಯದಲ್ಲಿ ಅಮಾವಾಸ್ಯೆಯ ದಿನ ಸೂರ್ಯ ಸ್ವಾತಿ ನಕ್ಷತ್ರದ ಮೇಲೆ ಮೇಲೆ ಉದಯಿಸುತ್ತಿರುವಾಗ ಆ ಸಮಯದಲ್ಲಿ ಸಮಾಧಿ ಹೊಂದಿ ಮಹಾಮುನಿ ವೀರಾಂಗದರು
ಸೌಧರ್ಮ ಸ್ವರ್ಗದಲ್ಲಿ ಉತ್ಪನ್ನರಾಗುತ್ತಾರೆ. ಅವರ ಆಯು 1 ಸಾಗರೋಪಮ ಇರುತ್ತದೆ. ಆರಿಕ, ಶ್ರಾವಕ, ಶ್ರಾವಿಕೆ 1 ಪಲ್ಯಕ್ಕೂ ಅಧಿಕ ಆಯುವಿನವರಾಗಿ ಅಲ್ಲಿಯೇ ಹುಟ್ಟುತ್ತಾರೆ, ಅಂದರೆ ಸೌಧರ್ಮ ಸ್ವರ್ಗದಲ್ಲಿ ಹುಟ್ಟುತ್ತಾರೆ. ಅದೇ ದಿನ ಮಧ್ಯಾಹ್ನ ಕಾಲ ಕ್ರೋಧ ಉತ್ಪನ್ನ ಅಸುರ ಕುಮಾರ ಜಾತಿಯ ದೇವ ಕಲ್ಕಿರಾಜನನ್ನು ಸಾಯಿಸುತ್ತಾನೆ. ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಅಗ್ನಿ ನಷ್ಟವಾಗುತ್ತದೆ. ಮುಂದೆ ಬೆಂಕಿ ಉರಿಯುವುದಿಲ್ಲ. ಇದರ ನಂತರ 3 ವರ್ಷ 8 ತಿಂಗಳು 15 ದಿನ ಕಳೆದಾಗ ಮಹಾವಿಷಮ ದುಷ್ಮ ಹೆಸರಿನ 6ನೇ ಕಾಲ ಪ್ರಾರಂಭವಾಗುತ್ತದೆ. ಆವಾಗ ಮನುಷ್ಯರ ಆಹಾರ ಕಂದಮೂಲಗಳು, ಫಲ, ಮೀನು ಇತ್ಯಾದಿ. ಆವಾಗ ಮನೆ, ವಸ್ತ್ರ, ವೃಕ್ಷಗಳು ಕಣ್ಣಿಗೆ ಕಾಣಿಸುವುದಿಲ್ಲ. ಬೆತ್ತಲಾಗಿ ಕಾಡು ಗುಡ್ಡ ಅಲೆಯುತ್ತಾ ಸರ್ವಾಂಗ ಹೊಗೆಯ ಬಣ್ಣ, ಪಶುಗಳ ರೀತಿ ಆಚರಣೆ, ಕ್ರೂರ, ಕಿವುಡ, ಕುರುಡ, ಮೂಕ, ದರಿದ್ರಿ, ಕ್ರೋಧಿ, ದೀನ, ಮಂಕನಂತೆ ರೂಪದವರು, ಅತಿ ಮ್ಲೇಚ್ಛ, ಹುಂಡಕ ಸಂಸ್ಥಾನಿ, ನಾನಾ ಪ್ರಕಾರದ ವ್ಯಾಧಿ ಮತ್ತು ನೋವಿನಿಂದ ಯುಕ್ತ, ಬಂಧು ಬಾಂಧವ, ಪುತ್ರ ಪುತ್ರಿ ರಹಿತ, ದುರ್ಗಂಧ ಶರೀರಿ, ಈ ರೀತಿ ಪಾಪಿ ಜೀವನೇ ಇರುತ್ತದೆ. ಇವು ನರಕ ತ್ರಿಜಂಚದಿಂದ ಬರುತ್ತವೆ, ಸತ್ತು ಅಲ್ಲಿಗೆಯೇ ಹೋಗುತ್ತವೆ. 6ನೇ ಕಾಲದಲ್ಲಿ 49 ದಿನ ಉಳಿದಿರುವಾಗ ಭಯಾನಕ ಘೋರ ಪ್ರಳಯ ಕಾಲ ಬರುತ್ತದೆ. ಅಂದರೆ 7 ದಿನಗಳವರೆಗೆ ಮಹಾ ಗಂಭೀರ ಭೀಷಣ ಸಂವರ್ತಕ ವಾಯು ಬೀಸಿ ವೃಕ್ಷ, ಪರ್ವತ, ಶಿಲೆಗಳನ್ನು ಚೂರ್ಣ ಪುಡಿ ಮಾಡುತ್ತದೆ. ವೃಕ್ಷ ಪರ್ವತಗಳ ಭಂಗದಿಂದ ಮನುಷ್ಯ ಮತ್ತು ತಿರ್ಯಂಚರು ಮಹಾ ದುಃಖಕ್ಕೆ ಪ್ರಾಪ್ತರಾಗುತ್ತಾರೆ. ಆ ಸಮಯ ಬೇರೆ ಬೇರೆ 72 ಯುಗಲ ಜೀವಗಳು ಗಂಗಾ, ಸಿಂಧು ನದಿಗಳ ವೇದಿ ಮತ್ತು ವಿಜಯಾರ್ಧ ಪರ್ವತದ ವನದ ಮಧ್ಯೆ ಪ್ರವೇಶ ಮಾಡುತ್ತವೆ. ಇದು ಅಲ್ಲದೆ ದೇವ ಮತ್ತು ವಿದ್ಯಾಧರರು ದಯೆ ಭಾವನೆಯಿಂದ ಮನುಷ್ಯ ತಿರ್ಯಂಚ ಅನೇಕರನ್ನು ಸುರಕ್ಷಿತ ಜಾಗದಲ್ಲಿ ಇಡುತ್ತಾರೆ. ಮುಂದೆ 7 ದಿನ ಶೀತಲ, 7 ದಿನ ಕ್ಷಾರ, 7 ದಿನ ವಿಷ ಜಲದ ಮಳೆಯಾಗುತ್ತದೆ. 7 ದಿನ ಹೊಗೆ, 7 ದಿನ ಧೂಳು, 7 ದಿನ ವಜ್ರ, 7 ದಿನ ಉರಿಯುತ್ತಿರುವ ಅಗ್ನಿ ಜ್ವಾಲೆಯ ಮಳೆ ಆಗುತ್ತದೆ. ಭರತ ಕ್ಷೇತ್ರದ ಆರ್ಯಖಂಡವು ಚಿತ್ರ ಪೃಥ್ವಿಯಿಂದ 1 ಯೋಜನ ಬೆಳೆದಿರುವ ಭೂಮಿ ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ತನ್ನ ಸ್ಕಂದ ರೂಪ ಬಿಟ್ಟು ಹರಡಿಕೊಳ್ಳುತ್ತದೆ. ಅಂದರೆ ಈ ಚಿತ್ರ ಪೃಥ್ವಿಯ ಮೇಲೆ ಈಗ 1 ಯೋಜನ ಪ್ರಮಾಣ ನಮ್ಮ ಈ ಪ್ರಪಂಚ, ಅಂದರೆ ನೀವು ವರ್ಲ್ಡ್ ಏನಂತಿರಲ್ಲ, ಇದು ಬೆಳೆದಿದೆ. 1 ಯೋಜನ ಪ್ರಮಾಣ ಎತ್ತರ ಬೆಳೆದು ಬಿಟ್ಟಿದೆ. ಇದು ಆವಾಗ ಎಲ್ಲ ಭಸ್ಮೀಭೂತವಾಗಿ ಹರಡಿಕೊಳ್ಳುತ್ತದೆ. ಹೇಗೆ ಬೆಣ್ಣೆ ಬಿಸಿ ಬೆಂಕಿಗೆ ಕರಗಿ ಹೇಗೆ ಹರಡಿಕೊಳ್ಳುತ್ತದೆ, ಆ ರೀತಿ ಹರಡುತ್ತದೆ. ಇದು ಮುಗಿದ ನಂತರ ಉತ್ಸರ್ಪಿಣಿ ಕಾಲ ಪ್ರಾರಂಭವಾಗುತ್ತದೆ. ಇದರಲ್ಲಿ ಆಯು, ಎತ್ತರ, ಸುಖ, ಸಂಪತ್ತು ಎಲ್ಲ ಬೆಳೆಯುತ್ತಾ ಹೋಗುತ್ತದೆ. ಈ ಕಾಲದ ಪ್ರಾರಂಭದಲ್ಲಿ ಪುಷ್ಕರ ಮೇಘ, ಕ್ಷೀರಮೇಘ, ಅಮೃತಮೇಘ, ರಸಮೇಘ ಇವೆಲ್ಲ 7 ದಿನ ಮಳೆ ಸುರಿಸಿ ಭೂಮಿಯಲ್ಲಿ ಲತಾ, ಗುಲ್ಮ ಆದಿ ಉತ್ಪನ್ನವಾಗಿ ಗುಹೆಗಳಿಂದ ಮರಳಿ ಬಂದ ಜೀವಗಳು ವೃಕ್ಷಗಳ ಫಲ, ಮೂಲ, ಎಲೆ ಆದಿ ತಿಂದು ಬದುಕುತ್ತವೆ. 1 ಕೈ ಎತ್ತರ ಶರೀರದ ಎತ್ತರ ಇರ್ತದೆ. 15-16 ವರ್ಷ ಆಯು ಇರುತ್ತದೆ. ಮುಂದೆ ಬೆಳೆಯುತ್ತಾ ಹೋಗುತ್ತದೆ. ಮುಂದೆ ದುಷ್ಮಕಾಲ 21,000 ವರ್ಷದ್ದು. ಅದರಲ್ಲಿ 1,000 ವರ್ಷ ಉಳಿದಿರುವಾಗ ಕನಕ ಆದಿ 14 ಕುಲಕರರು ಹುಟ್ಟುತ್ತಾರೆ. ಕೊನೆಯ ಕುಲಕರ ಪದ್ಮಪುಂಗವರಿಗೆ ತ್ರಿಲೋಕ ಆರಾಧ್ಯ ಮಹಾಪದ್ಮ ತೀರ್ಥಂಕರರು ಉತ್ಪನ್ನರಾಗುತ್ತಾರೆ. ಮುಂಬರುವ 24 ತೀರ್ಥಂಕರರು ಚಕ್ರವರ್ತಿಗಳ ಹೆಸರು ತಿಳಿಯಲು ಶಾಸ್ತ್ರದ ಪ್ರಕರಣ ಕೊಡುತ್ತೇನೆ, ನೋಡಿಕೊಳ್ಳಿರಿ. ನಾಳೆನೇ ಬರಬೇಕು ಇದನ್ನು ಮುಂದಿನ ಭಾಗವನ್ನು ಕೇಳೋದಕ್ಕೆ. ನಾಳೆ ತಪ್ಪದೆ ಬನ್ನಿರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ.